Hello students, welcome back to Kim Mastery Online Classes. ನಾವತ್ತು ಡಿಸ್ಕಸ್ ಮಾಡ್ತಾರಂದು ತುಮಕೂರು ಡಿಸ್ಟ್ರಿಕ್ಟ್ ಸೆಕೆಂಡ್ PUC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಪೇಪರು. ಓಕೆ, ಸೊ ಫಸ್ಟ್ ಸೆಕ್ಷನ್ ಇರೋಂಥದ್ದು ಮಲ್ಟಿಪಲ್ ಚಾಯ್ಸು. ಮಲ್ಟಿಪಲ್ ಚಾಯ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರೋದಿಲ್ಲಿ ಅಮಾಂಗ್ ದ ಫಾಲೋಯಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೈನ್ಸ್ ಕೈರಲ್ ಕಾರ್ಬನ್ ಅಂತಿದೆ. ಕೈರಲ್ ಕಾರ್ಬನ್ ಅಂದರೆ ಒಂದು ಕಾರ್ಬನ್ಗೆ 4 ಡಿಫ್ರೆಂಟು ಕಾಂಪೊನೆಂಟ್ಸು ಅಟ್ಯಾಚ್ ಆಗಿರೋಂಥದ್ದನ್ನ ನಾವು ಕೈರಲ್ ಕಾರ್ಬನ್ ಅಂತ ಕರಿತೀವಿ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಯಾಕೆಂದ್ರೆ 2-ಕ್ಲೋರೋಬ್ಯೂಟೇನ್ ಅಂತ. ಇದನ್ನು ನಾವು ಸ್ಟ್ರಕ್ಚರ್ ಬರೀತಾ ಹೋದರೆ ಬ್ಯೂಟೇನ್ ಇದೆ. ಬ್ಯೂಟೇನ್ ಅಂತಂದರೆ 4 ಕಾರ್ಬನ್ ಬರುತ್ತೆ. 4 ಕಾರ್ಬನ್ ಬರುತ್ತೆ. ಸೆಕೆಂಡ್ ಒಂದಿಗೆ ಕ್ಲೋರಿನ್ ಅಂತ ಫಿಕ್ಸ್ ಮಾಡಿದ್ರೆ ಓಕೆ, ಒಂದಕ್ಕೆ ಈ ಕಡೆ CH3 ಬರಿಬೋದು. ಈ ಎರಡನ್ನು ಸೇರಿಸಿ CH2CH3 ಅಂತ ತಗೋಬೋದು. ಸೊ ಇದೊಂದು ಫಂಕ್ಷನಲ್ ಗ್ರೂಪ್ ಆಗುತ್ತೆ, ಇದೊಂದು ಆಗುತ್ತೆ, ಇಲ್ಲಿರೋ H ಒಂದು ಆಗುತ್ತೆ, Cl ಒಂದು ಆಗುತ್ತೆ. ಸೊ ಹಾಗಾಗಿ 2-ಕ್ಲೋರೋಬ್ಯೂಟೇನ್ ಅಂತ ಆನ್ಸರ್ ಆಗುತ್ತೆ. ಇಲ್ಲಿ 2-ಕ್ಲೋರೋ-2-ಮಿಥೈಲ್ ಪ್ರೋಪೇನ್ ಅಂತಂದರೆ ದಿಸ್ ಈಸ್ ಎ ಕಾಂಪೊನೆಂಟ್ ಫಾರ್ SN1 ಮೆಕ್ಯಾನಿಸಮ್. SN1 ಮೆಕ್ಯಾನಿಸಮ್. ಸೊ ಹಾಗಾಗಿ ಇದನ್ನು ನಾವು ಆಪ್ಷನ್ ಆಗಿ ತಗೊಳಕ್ಕಾಗಲ್ಲ. ಕ್ಲೋರೋಪೆಂಟೇನ್ ಇಟ್ಸ್ ನಾರ್ಮಲ್ ಕಾರ್ಬನ್, ಇದು ಕೂಡ 2-ಕ್ಲೋರೋಪ್ರೋಪೇನ್ ಅದು ನಾರ್ಮಲ್ ಕಾರ್ಬನ್ ಆಗುತ್ತೆ. ನೆಕ್ಸ್ಟ್ ಕ್ಯುಮೀನ್ ಏನಾರು ಕ್ಯುಮೀನ್ ಹೈಡ್ರೋಪೆರಾಕ್ಸೈಡ್ ಆನ್ ಹೈಡ್ರಾಲಿಸಿಸ್ ಏನು ಕೊಡುತ್ತಂದರೆ ಇಟ್ ಗಿವ್ಸ್ ಫಿನಾಲ್ ಆ್ಯಂಡ್ ಅಸಿಟೋನ್. ಫೈನಲ್ ಪ್ರಾಡಕ್ಟ್ ಹೇಳಿದ್ದಾರೆ. ಫೈನಲ್ ಪ್ರಾಡಕ್ಟು ದಿಸ್ ಈಸ್ ಅನ್, ಇದನ್ನು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಕ್ವಶನ್ ಅಂದರೆ ಪ್ರಿಪ್ರೇಷನ್ ಆಫ್ ಫಿನಾಲ್ ಇದೆ. ಪ್ರಿಪ್ರೇಷನ್ ಆಫ್ ಫಿನಾಲಲ್ಲಿ ಇದು ಒಂದು ಮೆಥಡ್ ಫಿನಾಲ್ ಪ್ರಿಪ್ರೇಷನಲ್ಲಿ. ಓಕೆ, ನೆಕ್ಸ್ಟ್ p-ಹೈಡ್ರಾಕ್ಸಿ ಅಜೋಬೆನ್ಸಿನ್. ಕಲರ್ ಆಫ್ ಹೈಡ್ರಾಕ್ಸಿ ಅಜೋಬೆನ್ಸಿನ್ ಕಲರ್ ಬಂದು ಆರೆಂಜ್. ಹೈಡ್ರಾಕ್ಸಿ ಬಂದರೆ ಆರೆಂಜು. ಇದೇನಾದ್ರು ಅಮೈನ್ ಏನಾದ್ರು ಅಟ್ಯಾಚ್ ಆಗ್ತಾ ಇದ್ರೆ ಡೈಅಜೋನಿಯಂ ಸಾಲ್ಟ್ಗೆ ಯೆಲ್ಲೋ ಬರುತ್ತೆ. ಪ್ಯಾರಾ ಅಮೈನು ಅಜೋಬೆನ್ಸಿನ್ ಅಂತ ಬಂದರೆ ದಿಸ್ ವಿಲ್ ಬಿಕಮ್ ಯೆಲ್ಲೋ ಇನ್ ಕಲರ್. ನೆಕ್ಸ್ಟು ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ HX ಬ್ರೇಕ್ಸ್ ದಿ COO ಬಾಂಡ್ ಅಂತ ಕೇಳಿದ್ದಾರೆ. ಆಯಿತಾ, ಇಲ್ಲಿ ಬಂದು ಇದಕ್ಕೆ ಆಪ್ಷನ್ ಬಂದು ಸಿ ಆಪ್ಷನ್ನು HI ಇಸ್ ಗ್ರೇಟರ್ ದ್ಯಾನ್ Br ದೆನ್ Cl. ಯಾಕೆಂದರೆ ಅಟಾಮಿಕ್ ರೇಡಿಯಸ್ ಅನ್ನೋದು ಅಯೋಡಿನ್ ಜಾಸ್ತಿ ಇದೆ, ಬೇಗ ಬ್ರೇಕ್ ಆಗುತ್ತೆ, ರಿಯಾಕ್ಟಿವಿಟಿ ಇನ್ವಾಲ್ವ್ ಮಾಡುತ್ತೆ ದೆನ್ ಕಂಪೇರ್ ಟು ಬ್ರೋಮೋ, ದೆನ್ ಕಂಪೇರ್ ಟು ಕ್ಲೋರೋ. ಹಾಗಾಗಿ ಆಪ್ಷನ್ ಬಂದು ಸಿ. ನೆಕ್ಸ್ಟು ಕಾಮನ್ ನೇಮ್ ಫಾರ್ ಈಥೇನ್ ಡಯೋಯಿಕ್ ಆ್ಯಸಿಡ್ ಅಂತ ಹೇಳಿದರೆ ಸ್ಟ್ರಕ್ಚರ್ ಬರ್ಕೊಬಿಟ್ರೆ ನಮಗೆ ಅರ್ಧ ಕೆಲಸನೇ ಮುಗ್ದೋಗ್ಬಿಡುತ್ತೆ. ಈಥೇನ್ ಅಂತ ಹೇಳಿದರೆ ಸೊ 2 ಕಾರ್ಬನ್ ಬರ್ಕೊಳ್ಳಿ. ಈಥೇನ್ ಅಂದರೆ 2 ಕಾರ್ಬನ್ ಬರಬೇಕು. ಡಯೋಯಿಕ್ ಆ್ಯಸಿಡ್ ಅಂತ ಹೇಳಿದ್ದಾರೆ. ಆಯಿತಾ, ಈಥೇನ್ ಅಂದ ತಕ್ಷಣ CH3 ಬರ್ಕೋಬಾರ್ದು ಸರ್? ನೋ, ಕಾರ್ಬನ್ ಕೇಳಿದಾರಲ್ವ, ಕಾರ್ಬನ್ 2 ಕಾರ್ಬನ್ ಬರ್ಕೊಂಡಿದ್ದೀವಿ. ಡಯೋಯಿಕ್ ಅಂತ ನೆಕ್ಸ್ಟ್ ಮುಂದಕ್ಕೆ ಏನಿದೆ ಅಂತಂದರೆ ಕಾರ್ಬನ್ಗೆ ಓಯಿಕ್ ಆ್ಯಸಿಡ್ ಜನರೇಟ್ ಆಗಿದೆ ಅಂತೆ, COOH. ಇನ್ನೊಂದಕ್ಕೆ COOH. This is what called as oxalic acid. Okay. Next, 6th question ಬಂದು ಗ್ರಾಫ್ 0 ಆರ್ಡರ್ಗೆ ಗ್ರಾಫ್ ರೆಪ್ರೆಸೆಂಟೇಷನ್ ಕೇಳಿದರೆ ಈ ಗ್ರಾಫ್ಗೆ ಬಂದು ಇದಾಗುತ್ತೆ. ಓಕೆ, ಇದು ಸೆಕೆಂಡ್ ಆರ್ಡರ್ ಗ್ರಾಫ್. ದಿಸ್ ಇಸ್ ಎ ಸೆಕೆಂಡ್ ಆರ್ಡರ್ ಗ್ರಾಫ್. ಇನ್ನೊಂದು ಇದು ಬಂದು ಹಾಫ್ ಲೈಫ್. ಇದು ಹಾಫ್ ಲೈಫ್ ಗ್ರಾಫ್. ಓಕೆ, 0 ಆರ್ಡರ್ಗೆ ಹಾಫ್ ಲೈಫ್ ಇದು. ಆ್ಯಂಡ್ ಈ ಗ್ರಾಫ್ ಯಾವುದು ಬರೋದಿಲ್ಲ. ಯಾಕೆ ಅಂತಂದರೆ ಯಾವುದು ಗ್ರಾಫಲ್ಲಿ 2 ತುದಿ ಯಾವಾಗಲೂ X ಆ್ಯಂಡ್ Y ಕೋಆರ್ಡಿನೇಟ್ಗೆ ಟಚ್ ಆಗಲ್ಲ. ಇಲ್ಲಿ ಟಚ್ ಆಗಿದೆ ಅಂತ ಇದನ್ನು ಎಕ್ಸ್ಟ್ರಾ ಪ್ರೊಲೈಟ್ ಮಾಡ್ತೀವಿ, ಹೇಳ್ತಾರೆ ಇದನ್ನು. ನೆಕ್ಸ್ಟ್, ದಿ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 23 ಅಂತಿದೆ. ದಿಸ್ ಈಸ್ 21 ಆ್ಯಂಡ್ ದಿಸ್ ಈಸ್ +3. ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ 21ಗೆ. ಸೊ ಸ್ಕ್ಯಾಂಡಿಯಮ್, ಇದು ಸ್ಕ್ಯಾಂಡಿಯಮ್ಮು 3 ಎಲೆಕ್ಟ್ರಾನ್ನ +3 ಆಕ್ಸಿಡೇಷನ್ ಸ್ಟೇಬಲ್ ಸ್ಟೇಟ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಈಸ್ ಹೆನ್ಸನ್ಬರ್ಗ್ ರಿಯೇಜೆಂಟ್ ಅಂತ ಹೇಳಿದರೆ ದಿಸ್ ಈಸ್ ಎ ರಿಯೇಜೆಂಟ್ ಟು ಟೆಸ್ಟ್ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟೆರ್ಷರಿ ಅಮೈನ್ಸ್ಗಳನ್ನ. ಸೊ ಅದಕ್ಕೆ ಆಪ್ಷನ್ ಬಂದು ಸಿ. ನೆಕ್ಸ್ಟು ಟಾಲೆನ್ಸ್ ರಿಯೇಜೆಂಟ್ ಕಾಂಪೋಸಿಷನ್ ಕೇಳಿದರೆ ದಿಸ್ ಈಸ್ ಫ್ರೆಶ್ಲಿ ಪ್ರಿಪೇರ್ಡ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. Next, actinide which shows
actinide which shows maximum oxidation state is +7 oxidation state ತೋರಿಸೋದು ಯಾವುದು ಅಂತ ಹೇಳಿದರೆ SNP. Okay, next, the function of enzyme in the living system is to, enzyme function ಕೇಳಿದರೆ it is to catalyze the biochemical reactions ಅಂತ ಹೇಳಿದ್ದಾರೆ. Next, 12th one question, the ligand which forms more stable coordination complex is didentate ligands. ಇದನ್ನ ಸ್ಟೇಟ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಸ್ಟೇಟ್ಮೆಂಟೇ ಇದೆ. Didentate ligands are more stable. Didentate ಅಥವಾ chelating ligands. Chelating ligands are more stable than, this is more stable than unidentate ಅಂತ ಸ್ಟೇಟ್ಮೆಂಟೇ ಇದೆ. ಓಕೆ, ಸೊ ಹಾಗಾಗಿ ನಾವು ಮಲ್ಟಿಪಲ್ ಚಾಯ್ಸ್ನ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಓದ್ತಾ ಹೋಗ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ 13th ಕ್ವಶನ್ ಈಸ್, ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. if on mixing the two liquids the solution become hot, it implies, it shows negative deviation. Yes, ಸೊ ಇದನ್ನು ನಾನು ಹಿಂದೆ ಕ್ಲಾಸಲ್ಲಿ ಹಿಂದೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೆಗೆಟಿವ್ ಡಿವಿಯೇಷನ್ ಅಂತಂದರೆ, ಸೊ ದೆರ್ ಈಸ್ ನೋ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0. ಕರೆಕ್ಟ್ ಆಗಿದೆ. ಸೊಲ್ಯೂಷನ್ ವಿಚ್ ಶೋಸ್ ನೆಗೆಟಿವ್ ಡಿವಿಯೇಷನ್ಸ್ ಆರ್ ಅಕಂಪನೈಡ್ ಬೈ ಡಿಕ್ರೀಸಿಂಗ್ ವಾಲ್ಯೂಮ್. ಎಂಥಾಲ್ಪಿ ಜಾಸ್ತಿ ಆಗ್ತಿದೆ ಅಂತಂದರೆ ವಾಲ್ಯೂಮ್ ಏನಾಗಿರುತ್ತೆ, ವಾಲ್ಯೂಮ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಆ್ಯಂಡ್ ನೆಕ್ಸ್ಟ್ 14th ಇದೆ ಮಲ್ಟಿಪಲ್ ಚಾಯ್ಸಲ್ಲಿ. 14th ಕ್ವಶನ್ ಏನಿದೆ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಒಂದು ಕಾಲಮ್ 1 to ಕಾಲಮ್ 2 ಅಂತಿದ್ದಾರೆ. ಸೊ ಇಲ್ಲಿ, ಸೊ ಲ್ಯಾಂಬ್ಡಾ ಎಮ್ ಮೊಲಾರ್ ಕಂಡಕ್ಟಿವಿಟಿ ಕೇಳಿದರೆ, ದಿಸ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಒಂದು ವೋಲ್ಟ್ಸ್ EMFFSL, ದಿಸ್ ಈಸ್ ಸೆಕೆಂಡ್. ನೆಕ್ಸ್ಟ್ ಕೆ ಬಂದು ಸೀಮನ್ಸ್ ಪರ್ ಸೆಂಟಿಮೀಟರ್, ಜಿ ಬಂದು ಸೆಂಟಿಮೀಟರ್ ಪರ್. ಓಕೆ, ಇದು ಯಾವ ಆಪ್ಷನಲ್ಲಿದೆ ನಮಗೆ? ಸೊ 1 ಸೀಲ್ ಸೆಕೆಂಡು ಡೀಲಿದೆ, 3A, ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟು 15th ಕ್ವಶನ್ ಬಂದು, ಎ ಸ್ಟೂಡೆಂಟ್ ಟುಕ್ 2 glasses ಆಫ್ ಪ್ಯೂರ್ ವಾಟರ್ ಫ್ರಮ್ ಎ ವಾಟರ್ ಫಿಲ್ಟರ್. ಹೀ ಕೂಲ್ಸ್, ಫಸ್ಟ್ ಒಂದು ಏನು ಮಾಡ್ತಿದ್ದಾನೆ, ಕೂಲ್ ಮಾಡ್ತಾ ಇದ್ದಾನೆ ಎರಡನೇದನ್ನ, ಆ್ಯಂಡ್ ವಾರ್ಮ್ಸ್ ದಿ ಅದರ್ ಗ್ಲಾಸ್ ಬಿ. ಓಕೆ, ಆನ್ ಕಂಪೇರಿಂಗ್ ಸಾಲಬಿಲಿಟಿ ಆಫ್ ಆಕ್ಸಿಜನ್ ಇನ್ ವಾಟರ್ ಇನ್ ಗ್ಲಾಸ್ ಎ ಆ್ಯಂಡ್ ಗ್ಲಾಸ್ ಬಿ, ಈ ಸ್ಟೇಟ್ ದ್ಯಾಟ್ ಎ ಕಂಟೈನ್ಸ್ ಅಂತ ಕೇಳಿದ್ದಾರೆ. ಮೀನ್ಸ್ ಏನು ಮಾಡ್ತಾ ಇದ್ದಾರೆ, ಒಂದನ್ನು ಕೂಲ್ ಮಾಡ್ತಾ ಇದ್ದಾರೆ, ಒಂದು ಗ್ಲಾಸ್ನ ಹೀಟ್ ಮಾಡ್ತಾ ಇದ್ದಾರೆ. ಕೂಲ್ ಮಾಡ್ತಿರೋದಕ್ಕೂ ಹೀಟ್ ಮಾಡ್ತಿರೋದಕ್ಕೂ ಸಾಲಬಿಲಿಟಿನ, ಗ್ಯಾಸ್ ಆಕ್ಸಿಜನ್ ಏನಾದ್ರು ಸಾಲ್ಯುಬಲ್ ಮಾಡ್ತೀವಿ ಅಂತಂದರೆ ಯಾವುದಲ್ಲಿ, ಎಲಿ ಆಕ್ಸಿಜನ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಗೇನ್ಸ್ಟ್ ದಿ ಹೆನ್ರಿ ಲಾ ಇದು, ಸಾಲಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಓಕೆ, ಸೊ ಇಲ್ಲೇನಾಗುತ್ತೆ, ಎ ಕಂಟೈನ್ಸ್ ಮೋರ್ ಆಕ್ಸಿಜನ್ ದ್ಯಾನ್ ಗ್ಲಾಸ್ ಬಿ. ಯಾಕೆ ಅಂತಂದರೆ ಇದು ಕೂಲ್ ಆಗ್ತಾ ಇದೆ, ಎರಡನೇದು ಹೀಟ್ ಆಗ್ತಾ ಇದೆ. ಹೀಟ್ ಆಗದಿದ್ದಾಗ ಏನಾಗುತ್ತೆ, ಗ್ಯಾಸು ಲಿಕ್ವಿಡ್ ಒಳಗೆ ಡಿಸಾಲ್ವ್ ಆಗೋಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಸೊ ಇದಾಗಿತ್ತು 15 ಮಲ್ಟಿಪಲ್ ಚಾಯ್ಸು. ನೆಕ್ಸ್ಟು 16th ಕ್ವಶನ್ನು, ಆಕ್ಸಿಡೇಷನ್ ಸ್ಟೇಟ್ ಆಫ್ ಟೆಟ್ರಾ ಕಾರ್ಬೊನೈಲ್ ನಿಕ್ಕಲ್ ಅಂತ ಕೇಳಿದರೆ, ದಿಸ್ ಈಸ್ 0 ಬಿಕಾಸ್ ಕಾರ್ಬೊನೈಲ್ ಈಸ್ ಅನ್ ನ್ಯೂಟ್ರಲ್ ಲಿಗ್ಯಾಂಡ್. ನ್ಯೂಕ್ಲಿಯೋಟೈಡ್ ಆರ್ ದ ಲಾಂಗ್ ಚೈನ್ ಪಾಲಿಮರ್ ಆಫ್ ಅಂತ ಕೇಳಿದರೆ, ದಿಸ್ ಈಸ್ ನ್ಯೂಕ್ಲಿಯೋಟೈಡ್, ಇದು ನ್ಯೂಕ್ಲಿಯೋಟೈಡ್. ಆ್ಯಂಡ್ ನೆಕ್ಸ್ಟ್ CH3 ಎಥನಾಲ್, ಇದು ಮೆಥನಾಲ್, ದಿಸ್ ಈಸ್ ಕಾಲ್ಡ್ ಆಸ್ ವುಡ್ ಸ್ಪಿರಿಟ್. ಆ್ಯಂಡ್ ಅನ್ರಿಯಾಕ್ಟಿವ್ ನಾನ್ ಟಾಕ್ಸಿಕ್ ಈಸಿಲಿ ಲಿಕ್ವಿಫೇಬಲ್ ಹ್ಯಾಲೋಜನ್ ಗ್ಯಾಸ್, ಇದು ನಾನು ಹ್ಯಾಲೋ ಆಲ್ಕೈನ್ಸ್, ಹ್ಯಾಲೋ ಅರಿನ್ಸಲ್ಲಿ ನಾನು ಇದನ್ನು ಇದೇ ಕ್ವಶನ್ಸ್ಗಳನ್ನ ಹಾಕಿ ಹೇಳಿದ್ದೀನಿ. ದಿಸ್ ಈಸ್ ಫೆರಾಯಿನ್ಸ್. ಇದು ಆಪ್ಷನ್ ಇದೆ, ಫೆರಾಯಿನ್ಸ್ ಇದೆ, FREONS, ಫೆರಾಯಿನ್ಸ್. ನೆಕ್ಸ್ಟು ದ ಸೆಮಿ ಪರ್ಮೇಬಲ್ ಜನರಲಿ ಯೂಸ್ಡ್ ಇನ್ ದ ರಿವರ್ಸ್ ಆಸ್ಮೋಸಿಸ್ ಮೇಡ್ ಅಪ್ ಆಫ್, ದಿಸ್ ಈಸ್ ಸೆಲ್ಯುಲೋಸ್ ಅಸಿಟೇಟ್. ಸೆಲ್ಯುಲೋಸ್ ಅಸಿಟೇಟ್. ಓಕೆ, ಇದಾಗಿತ್ತು 15 ಮಲ್ಟಿಪಲ್ ಚಾಯ್ಸು, 5 ಫಿಲ್ ಅಪ್ ದ ಬ್ಲ್ಯಾಂಕ್ಸು. ನೆಕ್ಸ್ಟ್ ಕೇಳಿದರೆ, ಸೊ ಹಾಫ್ ಲೈಫ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳಿದ್ದಾರೆ. ಸೊ ಇದೊಂದು ಜನರಲ್ ಸ್ಟೇಟ್ಮೆಂಟು, ತುಂಬ ವರ್ಷದಿಂದ ಈ ಕ್ವಶನ್ ರಿಪೀಟ್ ಆಗ್ತಾನೆ ಇದೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಫಸ್ಟು
K is equal to 1 by T 2.303 log R naught by R ಮಾಡ್ತೀವಿ. ಓಕೆ, ಟಿ ಹಾಫ್ ಆದಾಗ ಏನಾಗುತ್ತೆ, ದಿಸ್ ವಿಲ್ ರೆಡ್ಯೂಸ್ ಟು ದಿ ಈಕ್ವೇಷನ್ ಆಫ್ K is equal to 0.693 ಡಿವೈಡೆಡ್ ಬೈ ಟಿ ಹಾಫ್. ಓಕೆ, ಈ ಫಾರ್ಮ್ಗೆ ರಿಡಕ್ಷನ್ ಮಾಡಿ, ಈ ರಿಯಾಕ್ಷನ್ ಇದಕ್ಕೆ ರಿಡಕ್ಷನ್ ಮಾಡಿ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಹಾಫ್ ಲೈಫ್. ಸೊ ಈಸಿಯಾಗಿದೆ, ಡೈರೆಕ್ಟ್ ಕ್ವಶನ್ ಇದು. ನೆಕ್ಸ್ಟ್ ಬಂದು ರೈಟ್ ದಿ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ಅನಿಸೋಲ್ ರಿಯಾಕ್ಟ್ಸ್ ವಿತ್ ಈಥನೈಲ್ ಕ್ಲೋರ್. ಅನಿಸೋಲ್ ಅಂತ ಬಂದ ತಕ್ಷಣ, ಸೊ ಅನಿಸೋಲ್ ಅಂತ ಕೇಳ್ತಾ ಇದ್ರೆ ಬೆನ್ಝೀನ್, ಅನಿಸೋಲ್ ಏನು ಕೇಳಿದ್ರೆ ಅನಿಸೋಲ್ OCl. ಓಕೆ, ಅನಿಸೋಲ್. ಓಕೆ, ಇಲ್ಲಿ ಬರೀತೀನಿ ಈ ಕಡೆ, ಅನಿಸೋಲ್ ಬೆನ್ಸಾಯಿಲ್ ಕ್ಲೋರೈಡ್. ಓಕೆ, ಅನಿಸೋಲ್ ರಿಯಾಕ್ಟ್ಸ್ ವಿತ್ ಎಥನಾಯಿಲ್ ಕ್ಲೋರೈಡ್ ಅಂತ ಹೇಳಿದರೆ, ದಿಸ್ ಈಸ್ ಎಥನಾಯಿಲ್ CH3 CH2OCl. ಆಯಿತಾ, ಇನ್ ದ ಪ್ರೆಸೆನ್ಸ್ ಆಫ್, ದಿಸ್ ಈಸ್ ಅ ಫುಡೆಲ್ಕ್ರಾಫ್ಟ್ ರಿಯಾಕ್ಷನ್. ಇದನ್ನು ಫುಡೆಲ್ಕ್ರಾಫ್ಟ್ ರಿಯಾಕ್ಷನ್ ಮಾಡಿದ್ರೆ, ಓಕೆ, ಇದಕ್ಕೆ ಆನ್ಸರ್ ಬಂದು ಹೋಗುತ್ತೆ. ಓಕೆ, ನೆಕ್ಸ್ಟು 3 letter ಫಾರ್ ಸಿಂಬಲ್ ಆಫ್ ಆಲ್ಫಾ ಅಮೈನೋ ಆಸಿಡ್ಸ್ ಅಂತ ಕೇಳಿದರೆ, ದಿಸ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್, ದಿಸ್ ಈಸ್ ಅ ಬಯೋಮಾಲಿಕ್ಯೂಲ್ ಕ್ವಶನ್ಸ್, ದಿಸ್ ಈಸ್ ಗ್ಲೈಸಿನ್. ಚೀಸ್ ಕೇಳಿದರೆ ಇದಕ್ಕೆ ಟೈರೋಸಿನ್, ಇದು ಅಮೈನೋ ಆಸಿಡ್ ಪ್ರೆಸೆಂಟ್ ಇನ್ ಚೀಸ್ ಅಂತ ಕೇಳಿದರೆ, ದಿಸ್ ಈಸ್ ಟೈರೋಸಿನ್. ಇನ್ ಸ್ವಾಟ್ಸ್ ರಿಯಾಕ್ಷನ್ ಡೈರೆಕ್ಟ್ ಆಗಿದೆ, ನಾನು ಇದನ್ನು ಫಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸ್ವಾಟ್ಸ್ ರಿಯಾಕ್ಷನ್ಗೆ SF ಅಂದ್ಬಿಟ್ಟು ಅಡಿಷನ್ ಆಫ್ ಫ್ಲೋರೈಡ್ ಟು ಆಲ್ಕೈಲ್ ಹ್ಯಾಲೈಡ್. ಇನ್ನೊಂದು ಮಿಶ್ ಮೆಟಲ್ ಅಂತ ಇದೆ. ಮಿಶ್ ಮೆಟಲ್ ಅಂತ ಬಂದರೆ ಇಟ್ ಈಸ್ ಮಿಕ್ಸ್ಚರ್ ಆಫ್ 95% ಲ್ಯಾಂಥೊನೈಡ್ಸ್. ಆಯಿತಾ, ಇನ್ನೊಂದು 5% ಬಂದು ಐರನ್, ಸಲ್ಫರ್, ಕಾರ್ಬನ್ ಆ್ಯಂಡ್ ನೈಟ್ರೋಜನ್. ಈ ಕಾಂಬಿನೇಷನ್ ನಾವು ಎಲ್ಲ ಬರೀಬೇಕು 5%ಗೆ ಮಿಶ್ ಮೆಟಲ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಅಗೈನ್ 2 ಮಾರ್ಕ್ಸಲ್ಲಿ ಎಲ್ಲ ಕ್ವಶನು ಈಸಿಯಾಗಿ ಇರೋದಿದೆ. ಟ್ರಿಕ್ಕಿ ಪಾರ್ಟ್ ಇರೋಂಥದ್ದು ಈ 22nd ಅನ್ನೋದು ಫುಡೆಲ್ಕ್ರಾಫ್ಟ್ ಅಸಲೇಷನ್ ಅನ್ನೋದನ್ನ ಏನು ಮಾಡಿದರೆ, ಸ್ವಲ್ಪ ಕಾಂಪೊನೆಂಟ್ ಕೊಟ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಹೇಳಿದ್ದಾರೆ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಹೇಳಿದ್ದಾರೆ. ಸೊ ಕ್ರಿಸ್ಟಲ್ ಫೀಲ್ಡ್ಗೆ ಡೆಫಿನೇಷನ್ ಬರೆಯೋದು, ಆ್ಯಂಡ್ ಅಗೇನ್ ಇನ್ನೊಂದು ಏನು ಕೇಳಿದರೆ, ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ಗೆ ಬರೆದಿದ್ದಾರೆ. ಸೊ ಎನರ್ಜಿ ಡಯಾಗ್ರಾಮ್ ಮೇಲೆ EG ಬರುತ್ತೆ, ಕೆಳಗಡೆ T2G ಬರುತ್ತೆ. ಓಕೆ, T2G EG ಡಯಾಗ್ರಾಮ್ ಬರೀಬೇಕಾದ್ರೆ 3 ಮಾರ್ಕ್ಸ್ ಕ್ವಶನು, ಇದು 2 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಹಾಗಾಗಿ ನೀಟಾಗಿ ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಿ, ಯಾವುದು 3 ಆರ್ಬಿಟಲ್ ಬರೋದು XY YZ ZX DX² - Y², ಇದನ್ನೆಲ್ಲ ಇನ್ ಡೀಟೇಲಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದು ಡೈರೆಕ್ಟ್ ಕ್ವಶನ್ ಇದೆ. ಪೊಟ್ಯಾಷಿಯಂ ಡೈಕ್ರೋಮೇಟ್ನ ಕ್ರೋಮೇಟೋರಿಂದ ಪ್ರಿಪ್ರೇಷನ್ ಮಾಡೋವಂಥದ್ದು, ಎಕ್ಸ್ಪೆಕ್ಟೆಡ್ ಕ್ವಶನ್. ನೆಕ್ಸ್ಟ್ ಡಿಫೈನ್ ಕೋಆರ್ಡಿನೇಷನ್ ನಂಬರ್ ಹೇಳಿದ್ದಾರೆ. ಸೊ ವೇರ್ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಅರೇಂಜ್ಡ್ ವಿತ್ ದಿ ಅರೌಂಡ್ ಅಟ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ದಿಸ್ ಇಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಎಷ್ಟು ಅಂತಂದರೆ 4, 2, 2, 2 + 2 4, 4 ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟು ಕನ್ಸಿಡರಿಂಗ್ ದಿ ಎಲಿಮೆಂಟ್ of 3D transition series, write the element which is unable to form monoxide ಅಂತ ಕೇಳಿದರೆ, this is scandium. ಇದಕ್ಕೆ ಆನ್ಸರ್ ಬಂದು ಸ್ಕ್ಯಾಂಡಿಯಮ್. ಆ್ಯಂಡ್ 3D ಸೀರೀಸಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇರುವಂಥದ್ದು ಯಾವುದು ಅಂತಂದರೆ ದಿಸ್ ಕಾಪರ್. ಓಕೆ, ಆ್ಯಂಡ್ ಬೇಸ್ ಎಲಿಮೆಂಟ್ ಫಾರ್ ಜಿಗ್ಲರ್ ನಾಟಾ ಕ್ಯಾಟಲಿಸ್ಟ್ ಅಂತ ಹೇಳಿದರೆ, ಸೊ ದಿಸ್ ಈಸ್ ಟೈಟಾನಿಯಂ ಟೆಟ್ರಾಕ್ಲೋರೈಡ್ ಪ್ಲಸ್ ಟ್ರೈಮೀಥೈಲ್ ಅಲ್ಯೂಮಿನಿಯಂ. ಇದು ಆನ್ಸರ್ ಆಗಿರುತ್ತೆ. ಹೌ ಮೆನಿ ಸ್ಕ್ವೇರ್ ಪಿರಮಿಡಲ್ ಯೂನಿಟ್ಸ್ ಪ್ರೆಸೆಂಟ್ ಇನ್ ಡೆಕಾ ಕಾರ್ಬೊನೈಲ್ ಮೆಗ್ನೀಷಿಯಮ್ ಅಂತ ಹೇಳಿದರೆ, ದಿಸ್ ಇಸ್ 2. ಆ್ಯಂಡ್ ಇಲ್ಲಿ ಮಾಲಿಕ್ಯುಲರ್, ರೈಟ್ ಇಟ್ಸ್ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳಿದರೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟ್ ಆಗಿದೆ, ನೋಡಿ ಇದನ್ನು ಸ್ಟ್ರಕ್ಚರ್ ಹಂಗೆ ಸೇಮ್ ಟು ಸೇಮ್ ಹೆಂಗಿದೆ ಹಂಗೆ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಂದು 2 ಮಾರ್ಕ್ಸ್ ಕ್ವಶನ್ ಬಂದಿದ್ದಾರೆ. ಸಾರಿ, ದಿಸ್ ಈಸ್ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ 2 ಕೇಳಿದರೆ, ಮೆನ್ಷನ್ ದಿ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದರೆ,
ಒಂದು ಟೆಂಪ್ರೇಚರ್ ತಗೋಬೋದು, ಇನ್ನೊಂದು ಕ್ಯಾಟಲಿಸ್ಟ್ ತಗೋಬೋದು. ಎರಡು ಫ್ಯಾಕ್ಟರ್ ತಗೊಂಡ್ರೆ ಇನ್ನೊಂದು H2O2 ಫ್ಯೂಯಲ್ ಸೆಲ್ ಹೇಳಿದರೆ, ಸೊ ದಟ್ ಈಸ್ ಅದರಲ್ಲಿ ಕ್ಯಾಥೋಡಿಕ್ ಮತ್ತು ಆ್ಯನೋಡಿಕ್ ರಿಯಾಕ್ಷನ್ ಅಗೇನ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ದು. ನೆಕ್ಸ್ಟ್ ಇಲ್ಲಿ ಐಡಿಯಲ್ಗೆ ನಾನ್ ಐಡಿಯಲ್ಗೆ ಡಿಫ್ರೆನ್ಸ್ ಕೇಳಿದ್ದಾರೆ. ಸೊ ಎನಿ 3 ಅಂತ ಹೇಳಿದಾಗ ಈಸಿಯಾಗಿ 3 ಮಾರ್ಕ್ಸ್ ಸಿಕ್ಕೋಗುತ್ತೆ. ಇದು 3 ಮಾರ್ಕ್ಸ್, ಇದನ್ನು ಈಸಿಯಾಗಿ ಯಾರು ಬೇಕಾದ್ರೂ ಅಟೆಂಡ್ ಆಗ್ಬೋದಾಗಿತ್ತು. ಆ್ಯಂಡ್ ಇದೊಂದು ಎಕ್ಸ್ಪೆಕ್ಟೆಡ್ ಕ್ವಶನು ಎಲೆಕ್ಟ್ರೋಕೆಮಿಸ್ಟ್ರಿಲಿ, ಇವೆರಡು ಈಸಿಯಾಗಿ ಅಟೆಂಡ್ ಮಾಡ್ಬೋದಾಗಿತ್ತು, ಇದೊಂದು ಅಟೆಂಡ್ ಮಾಡ್ಬೋದಾಗಿದೆ. ಆ್ಯಂಡ್ ಇಲ್ಲಿ ಗ್ರಾಫ್ ಕೊಟ್ಬಿಟ್ಟು ಸೊ ಏನು ಮಾಡಿದರೆ A and B show that AB shown in the given figure among A and B which is a strong electrolyte given example ಅಂತ ಕೇಳಿದರೆ, ಎನ ಸ್ಟ್ರಾಂಗ್ ಅಂತ ಕರಿತೀವಿ ಈ ಗ್ರಾಫಲ್ಲಿ, ಈ ಥರ ಸ್ಲ್ಯಾಂಟ್ ಆಗಿ ಬಂದಿರೋದನ್ನ ವೀಕ್ ಅಂತ ಕರಿತೀವಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಯಾವುದೇ ಇನ್ಆರ್ಗ್ಯಾನಿಕ್ ಸಾಲ್ಟ್ ತೊಗೊಂಡ್ರು ಕೂಡ ಇಟ್ ಈಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸಿಂಪಲ್ ಆಗಿ ಬರೆಯೋದಾದರೆ NaCl ತಗೋಬೋದು, ಇದಕ್ಕೆ CH3COOH ತಗೋಬೋದು ವೀಕ್ ಎಲೆಕ್ಟ್ರೋಲೈಟ್ಗೆ. ಓಕೆ, ಸೊ ಇಲ್ಲಿ ಬರೀ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಷ್ಟೇ ಕೇಳಿದರೆ ಆ್ಯಂಡ್ ಇಟ್ ಈಸ್ ಈಸಿ ಸ್ಕೋರಿಂಗ್ ಆಫ್ 3 ಮಾರ್ಕ್ಸ್. ನೆಕ್ಸ್ಟು ವಾಟ್ ಆರ್ ರಿಡ್ಯೂಸಿಂಗ್ ಶುಗರ್ ಅಂತ ಹೇಳಿದರೆ, ಡೆಫಿನೇಷನ್ ಕೇಳಿ ಹವರ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಇದೆ. ಅಗೇನ್ ಇಟ್ ಈಸ್ ಅನ್ ಎಕ್ಸ್ಪೆಕ್ಟೆಡ್ ಕಂಡೀಷನ್. ಮಾಲ್ಟೋಸ್ಗೆ 2 ಗ್ಲೂಕೋಸ್ ಮಾಲಿಕ್ಯೂಲ್ 2 ಗ್ಲೂಕೋಸ್ ಮಾಲಿಕ್ಯೂಲ್ ಫಿಕ್ಸ್ ಆಗ್ತವೆ, 1 to 4 ಲಿಂಕೇಜ್ ಗ್ಲೈಕೋಸಿಡಿಕ್ ಲಿಂಕೇಜ್ ಬರುತ್ತೆ. ನೆಕ್ಸ್ಟ್ ರೆಡ್ಯೂಸಿಂಗ್ ಶುಗರ್ ಡೆಫಿನೇಷನ್ ಕೇಳಿದರೆ, ಸೊ ನೇರವಾಗಿದ್ದಾವೆ. ನೇಮ್ ದಿ ಹಾರ್ಮೋನ್ಸ್ ರಿಲೀಸ್ ರ್ಯಾಪಿಡ್ಲಿ ಡ್ಯೂ ಟು ರೈಸ್ ಇನ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಟು ಕೀಪ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ವಿತಿನ್ ದಿ ನ್ಯಾರೋ ಲಿಮಿಟ್. ಮೆನ್ಷನ್ ದಿ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಪ್ರೆಸೆಂಟ್ ಇನ್ ದಿಸ್ ಹಾರ್ಮೋನ್ ಅಂತ ಕೇಳಿದ್ದಾನೆ. ನೇಮ್ ದಿ ಹಾರ್ಮೋನ್ ರಿಲೀಸ್ ರ್ಯಾಪಿಡ್ಲಿ ಡ್ಯೂರಿಂಗ್ ದಿಸ್ ಈಸ್ ನೇಮ್ ದಿ ಹಾರ್ಮೋನ್ ರಿಲೀಸ್ಡ್ ಅಂತ ಬಂದಾಗ ನಾವು ತಗೋಬೋದು ಇನ್ಸುಲಿನ್ ತಗೋಬೋದು. ಇನ್ಸುಲಿನ್ ಅಂದಿದೆ, ಗ್ಲೂಕೋಗಾನ್ ಅಂತ ಇದೆ. ಓಕೆ, 2 ಎಕ್ಸಾಂಪಲ್ ತಗೋಬೋದು ಇಲ್ಲಿ. ಓಕೆ, ದಿಸ್ ಈಸ್ 2 ಮಾರ್ಕ್ಸ್. ನೆಕ್ಸ್ಟು ಮೆನ್ಷನ್ ದಿ ಅಮೈನೋ ಆಸಿಡ್ ಪ್ರೆಸೆಂಟ್ ಇನ್ ಇಸ್ ಅಂತಂದರೆ, ಸೊ ಇಲ್ಲಿ ಸೆಕೆಂಡ್ ಒಂದಕ್ಕೆ ಇನ್ಸುಲಿನ್ ಮತ್ತು ಗ್ಲೂಕೋಗಾನ್ ಅಂತ ತಗೊಂಡ್ರೆ, ಎರಡನೇದಕ್ಕೆ ಇದಕ್ಕೆ ಮೆನ್ಷನ್ ದಿ ಅಮೈನೋ ಆಸಿಡ್ಸ್ ಅಂದರೆ 2 ಇದೆ. ಇದು ಹಾರ್ಮೋನ್ ಸೆಕ್ಷನಲ್ಲಿ ಬಯೋಮಾಲಿಕ್ಯೂಲ್ಸಲ್ಲಿದೆ, ಕ್ಯಾನ್ ಚೆಕ್ ಇಟ್ ಔಟ್. ಎಫಿನಾಫ್ರಿನ್ ಆ್ಯಂಡ್ ನಾರಿಯೋಫ್ರಿನ್ ಅಂದ್ಬಿಟ್ಟು 2 ಇದ್ದಾವೆ, ಅದು 2 ಅಮೈನೋ ಆಸಿಡ್ಸ್ ಇದೆ, ಹಾರ್ಮೋನ್ಸಲ್ಲಿ ಇರ್ತದೆ. ನೆಕ್ಸ್ಟ್ ಇದನ್ನು SN1 ಮೆಕ್ಯಾನಿಸಮ್ನ ಡೈರೆಕ್ಟಾಗಿ ತಗೊಂಡಿದ್ದಾನೆ. ಓಕೆ, ವಿಟ್ ಈಸ್ ಕನ್ವರ್ಷನ್ ಆಫ್ ಬ್ರೋಮೋ. ಇದನ್ನು ನಾವು ಹ್ಯಾಲೋ ಆಲ್ಕಿನ್ ಹ್ಯಾಲೋ ಹರೀನ್ಸಲ್ಲಿ ನಾನು ಡಿಸ್ಕಸ್ ಮಾಡಿ ಹೇಳಿದ್ದೀನಿ. ಇಲ್ಲಿ ಬ್ರೋಮೋ ತೊಗೋಬೇಕಿಲ್ಲಿ, ಕ್ಲೋರೋ ಬದಲು ಏನು ತೊಗೊಂಡಿದ್ವಿ, ಬ್ರೋಮೋ ತೊಗೊಂಡಿದ್ವಿ. ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳಿದರೆ ದೇ ಆರ್ ಆಪ್ಟಿಕಲಿ ಇನ್ಆ್ಯಕ್ಟಿವ್. ಯಾಕೆ ಅಂತಂದರೆ, ಸೊ ಪ್ಲಸ್ ಮತ್ತು ಮೈನಸ್, ಕ್ಲಾಕ್ ವೈಸ್ ರೊಟೇಷನ್, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಎರಡೂ ಪ್ರಾಡಕ್ಟು ಪಾಸಿಬಿಲಿಟಿ ಇರೋದ್ರಿಂದ ಝೀರೋ ಆಪ್ಟಿಕಲ್ ರೊಟೇಷನ್ ಏನಾಗುತ್ತೆ, ಝೀರೋ ಆಗೋಗುತ್ತೆ. ಹಾಗಾಗಿ SN1 ಮೆಕ್ಯಾನಿಸಮಲ್ಲಿ ಬರುವಂಥ ಪ್ರಾಡಕ್ಟು ರೆಸಿಮಿಕ್ ಮಾಡಿಫಿಕೇಷನ್ ಅಥವಾ ರೆಸಿಮಿಕ್ ಮಿಕ್ಸ್ಚರ್ಸ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಐಡೆಂಟಿಫೈ ದಿ ಕಾಂಪೌಂಡ್ A and B ಸೀನ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಹೇಳಿದರೆ, ಸೊ ದಿಸ್ ಈಸ್ ಎ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಕೀಟೋನ್. ಓಕೆ, ನಮಗಿಲ್ಲಿ CH3C ಡಬಲ್ ಬಾಂಡ್ O CH3 ಬರುತ್ತೆ, ಕೀಟೋನ್ ಬರುತ್ತೆ. ಸೊ ಇಲ್ಲಿ ಅಯೋಡೋ ಫಾರ್ಮ್ ಟೆಸ್ಟ್ ಮಾಡ್ತಾಯಿದ್ದಾರೆ, ಇದು ಕೀಟೋನ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹಾಕಿದ ತಕ್ಷಣ ಹೆನ್ಸ್ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂದರೆ C ಡಬಲ್ ಬಾಂಡ್ O ಇದು ಹೆಂಗೆ ಇರುತ್ತೆ, ಇಲ್ಲೇನು ಬರುತ್ತೆ ONA ಬರುತ್ತೆ ಅಲಾಂಗ್ ವಿತ್ ದಿ CH3 ಮೀಥೈಲ್ ಅಯೋಡೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದಿಸ್ ಈಸ್ ದಿ ABC ಫಾರ್ ದಿ 37th ಕ್ವಶನ್. ಆ್ಯಂಡ್ ಇಲ್ಲಿದೆ ಆರ್ಗ್ಯಾನಿಕ್ ಕಾಂಪೌಂಡ್ C7, this is what called as C7H6 we call that as benzoic acid. Benzoic acid reacts with thionyl chloride. Thionyl chloride is SOCl2. So this will become, first ಇಲ್ಲಿ ಪ್ರಾಡಕ್ಟ್ ಬರ್ಕೊಬಿಡೋಣ, COCl ಕನ್ವರ್ಟ್ ಆಗುತ್ತೆ, COCl ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಅಂಡರ್ಗೋ ಹೈಡ್ರೋಜನೇಷನ್ ಇನ್ ದ ಪ್ರೆಸೆನ್ಸ್ ಆಫ್, ದಿಸ್ ಈಸ್ ರಾಸನ್ಮಂಡ್ ರಿಯಾಕ್ಷನ್. ರಾಸನ್ಮಂಡ್ ರಿಯಾಕ್ಷನ್ ಆದರೆ, ಯಾಕೆ ರಾಸನ್ಮಂಡ್ ಅಂತ ಹೇಳಿದ್ರೆ ಪೆಲಾಡಿಯಂ ಹೈಡ್ರೋಜನೇಷನ್ ಆಗ್ತಿದೆ ಯಾವುದ್ರಲ್ಲಿ, PDBSO4ಗೆ. ಸೊ ಹಾಗಾಗಿ ದಿಸ್ ಈಸ್ ಅನ್ ಆಲ್ಡಿಹೈಡ್ ಜನ್ರೇಷನ್ ಆಗುತ್ತೆ.
ಸೊ ದಟ್ ಈಸ್ ಬೆನ್ಸಾಲ್ಡಿಹೈಡ್. ಓಕೆ, ಸೊ ನೆಕ್ಸ್ಟು ಕನ್ವರ್ಷನ್ ಆಫ್ ಮೆಕ್ಯಾನಿಸಮ್ ಕೇಳಿದ್ರೆ ಯಾವುದು, ಈಥೀನ್ ಟು ethyl alcohol. This is an acid mechanism. CH2 double bond CH2 na will convert this into C2H5OH. ಆಲ್ಕೋಹಾಲ್ಸ್ ಅಲ್ಲಿ ಬರುತ್ತೆ ಈ ಮೆಕ್ಯಾನಿಸಮು. RT ರಿಯಾಕ್ಷನ್ ಅಂತ ಹೇಳಿದ್ದಾರೆ, ರೈಮರ್ ಟೈಮರ್ ರಿಯಾಕ್ಷನ್. ಓಕೆ, ದಿಸ್ ಈಸ್ ಅಗೇನ್ ಫಿನಾಲಲ್ಲಿ ಕಂಡೀಷನ್ ಬರೋಂಥದ್ದು. RT ರಿಯಾಕ್ಷನಲ್ಲಿ ಫೈನಲ್ ಪ್ರಾಡಕ್ಟ್ ಬಂದು ಇಟ್ ಈಸ್ ಬೆನ್ಸಾಲ್ಡಿಹೈಡ್. ಓಕೆ, ಇದರದ್ದು ಇಟಾರ್ಡ್ ರಿಯಾಕ್ಷನ್ ಇದೆ, ಸಾರಿ ಕೋಲ್ ಬೇಸ್ ರಿಯಾಕ್ಷನ್ ಇದೆ. ಕೋಲ್ ಬೇಸ್ ರಿಯಾಕ್ಷನಲ್ಲಿ ಏನಾರ ಆದರೆ ದಿಸ್ ವಿಲ್ ಗಿವ್ಸ್ ಅ ಪ್ರಾಡಕ್ಟ್ ಆಫ್ ಬೆನ್ಜೋಯಿಕ್ ಆ್ಯಸಿಡ್ ಕೊಡುತ್ತೆ. ಅದೇ RT ರಿಯಾಕ್ಷನ್ ಬಂದರೆ ಆಲ್ಡಿಹೈಡ್ ಕೊಡುತ್ತೆ. ಅಗೇನ್ ದಿಸ್ ಈಸ್ ಅನ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಫಿನಾಲ್ಸ್. ಫಿನಾಲ್ಸಲ್ಲಿ ಕೆಮಿಕಲ್ ಪ್ರಾಪರ್ಟಿ ಆಗಿದೆ. ನಂದು ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಅಂತ ಹೇಳಿದರೆ, ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಇನ್ ದ ಪ್ರಿಪರೇಷನ್ ಆಫ್ ಮಿಥೈಲಮೈನ್. ಏನಾರ ಕೊಡಲಿ, ಥ್ಯಾಲಿಮೈಡ್ನ ತಗೊಂಡು ಯು ವಿಲ್ ಕನ್ವರ್ಟ್ ಇಂಟು ಪ್ರೈಮರಿ ಅಮೈನ ಕನ್ವರ್ಟ್ ಮಾಡ್ತೀರಾ. ಅಗೇನ್ ಇಟ್ ಈಸ್ ಅ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್, ನೇಮ್ ಆ್ಯಂಡ್ ಒನ್ ಬಯಾಲಜಿಕಲಿ ಆಕ್ಟಿವ್ ಅಮೈನ ಫಾಲೋಯಿಂಗ್ ಟು ಇನ್ಕ್ರೀಸ್ ದಿ ಬ್ಲಡ್ ಪ್ರೆಷರ್ ಅಂತ ಹೇಳಿದರೆ, ಟು ಇನ್ಕ್ರೀಸ್ ದಿ ಬ್ಲಡ್ ಪ್ರೆಷರ್ ಅಂತ. ಓಕೆ, ಇನ್ಕ್ರೀಸ್ ದಿ ಬ್ಲಡ್ ಪ್ರೆಷರ್ ವಿಚ್ ಈಸ್ ಹ್ಯಾವಿಂಗ್ ಸೆಕೆಂಡ್ರಿ ಅಮೈನ್ ಅಂತ ಹೇಳಿದರೆ, ಸೊ ಇದಕ್ಕೆ ಎಕ್ಸಾಂಪಲು ಅಡ್ರಿನಲಿನ್ ಅಂತ ತಗೋಬೋದು. ಅಡ್ರಿನಲಿನ್. ಇನ್ನೊಂದು ಅನಸ್ಥೆಟಿಕ್ ಇನ್ ಡೆಂಟಿಸಿಟ್ರಿ ಅಂತಿದೆ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ನೋವಾಕೈನ್. ನೋವಾಕೈನ್ ಇದೆ. ಓಕೆ, ಎಕ್ಸಾಂಪಲ್ ಆಗಿರ್ತದೆ. ನಂದು ಪ್ರಿಪರೇಷನ್ ಆಫ್ ಅಸಿಟಿಕ್ ಆ್ಯಸಿಡ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ಇದು ಏನಿಲ್ಲ. ಇನ್ನೊಂದು ಕ್ಲಮನ್ಸನ್ ರಿಡಕ್ಷನ್ ಇದೆ. ಓಕೆ, ಕ್ಲಮನ್ಸನ್ ರಿಡಕ್ಷನ್ ಇಟ್ ಈಸ್ ಆಲ್ಸೋ ಎ ನೇಮ್ಡ್ ಕ್ವಶನ್ ಇನ್ ಯಾವುದು ನಮಗೆ ಆಲ್ಡಿಹೈಡ್ಸಲ್ಲಿ. ಕ್ಲಮನ್ಸನ್ ರಿಡಕ್ಷನಲ್ಲಿ ಏನು ಮಾಡ್ತೀವಿ ಅಂದರೆ, ಜಿಂಕ್ ಅಮಾಲ್ಗಮಿಂದ ಆಯಿತಾ ಆಲ್ಡಿಹೈಡ್ನ ಎನಿ ಕಾರ್ಬೊನೈಲ್ ಕಾಂಪೌಂಡ್ ಟು ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಕ್ಲಮನ್ಸನ್ ರಿಡಕ್ಷನ್ನು. ಇನ್ನೊಂದು ವೂಲ್ ಕ್ಲಿಸ್ನರ್ ಒಂದೊಂದಿದೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತಂದರೆ ಇಲ್ಲಿ ನಾವು ಕಾಂಪೋನೆಂಟ್ ಏನು ತಗೋಬೇಕು ಅಂತಂದರೆ, ಕಾರ್ಬನ್ ಡೈಆಕ್ಸೈಡ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್, ಎನಿ ಗ್ರಿಗ್ನಾರ್ಡ್ CH3MgBr. ಇದನ್ನು ಇವೆರಡು ರಿಯಾಕ್ಟ್ ಮಾಡಿಸಿದ್ರೆ ಇಟ್ ಈಸ್ ಆಲ್ಸೋ ಕಂಡೀಷನ್ ಕ್ವಶನ್. ಇಟ್ ಈಸ್ ಇನ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ನಾನು ಚಾಪ್ಟರ್ ಮಾಡಿದಾಗ ಇನ್ ಡೀಟೇಲ್ ಆಗಿ ರಿಯಾಕ್ಷನ್ಸ್ಗಳು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಪ್ರಾಬ್ಲಮ್ಸ್ ಬಂದು ನಾನು ನನ್ನ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಈ ಕ್ವಶನ್ನ ನಾವು ಸಾಲ್ವ್ ಮಾಡಿದ್ವಿ. ನೀವು ಇದನ್ನೇನಾದ್ರು ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ 57.5 ಗ್ರಾಮ್ಸ್ ಪರ್ ಮೋಲ್ ವ್ಯಾಲ್ಯೂ ಬರುತ್ತೆ. ಓಕೆ, ಡೈರೆಕ್ಟ್ ಕ್ವಶನ್ನು. ಎರಡು ಟೆಂಪ್ರೇಚರ್ ಕೊಟ್ಟಿದ್ದಾರೆ, ಟೆಂಪ್ರೇಚರ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಡೆಲ್ಟಾ TF ಸಿಗುತ್ತೆ. 1.80ನ W2 ಅಂತ ತಗೊಂಡ್ರೆ, ಯಾಕೆಂದರೆ ಎರಡನೇ ಸಲ ಹಾಕ್ತಾ ಇದ್ದೀವಿ. ಯಾವುದಿದೆ ಫಸ್ಟು, ಆಲ್ರೆಡಿ ಬೆನ್ಝಿನ್ ಇದೆ. ಸೊ 91 ಗ್ರಾಮ್ಸ್. ಸೊ ಯು ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ ಲೈಕ್ ದಿಸ್. ಓಕೆ, ಇಲ್ಲಿ ದಿಸ್ ಈಸ್ ಅ ಡೈರೆಕ್ಟ್ ಕ್ವಶನ್. ಅಗೈನ್ ಎನರ್ಜಿ ಆಫ್ ಆಕ್ಟಿವೇಶನ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ಫಾರ್ಮುಲಾ ಬಂದು ಲಾಗ್ K2/K1 is equal to EA/2.303 T2 minus T1 divided by T1 into T2. ಈ ಫಾರ್ಮುಲಾ ಹಾಕಿದ್ರೆ ವಿಲ್ ಗೆಟ್ ಅ ವ್ಯಾಲ್ಯೂ ಡೈರೆಕ್ಟ್ಲಿ. ಸಿಂಪ್ಲಿಫಿಕೇಶನ್ ಅಷ್ಟೇ ಮ್ಯಾಟ್ರ್ ಆಗಿರೋದು. ದಿಸ್ ಈಸ್ K2 ಆ್ಯಂಡ್ ದಿಸ್ ಈಸ್ K1. ಇವೆರಡನ್ನು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ 4. ಇಲ್ಲಿಗೆ ಲಾಗ್ 4 ಆಗುತ್ತೆ. ಇಲ್ಲಿ ಇದನ್ನು ಈ ವ್ಯಾಲ್ಯೂಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ EA. ಓಕೆ, ಎಷ್ಟು ಬರುತ್ತೆ ಚೆಕ್ ಮಾಡಿ ಇದನ್ನು. ಸೊ ಅರೌಂಡ್ 200 ಸಮಥಿಂಗಲ್ಲಿ ಬರ್ಬೋದು ನನ್ನ ಪ್ರಕಾರ. ನೆಕ್ಸ್ಟು ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರೋಮೋಟಿವ್ ಫೋರ್ಸ್. EMF ಕೇಳಿದರೆ ನರ್ಸ್ಟ್ ಈಕ್ವೇಷನ್ದು ಡೈರೆಕ್ಟ್ ಕ್ವಶನ್ ಇದು. ನರ್ಸ್ಟ್ ಈಕ್ವೇಷನ್ದು ಡೈರೆಕ್ಟ್ ಕ್ವಶನ್ನು. ಸೊ ಇನ ಕ್ಯಾಲ್ಕುಲೇಟ್ E is equal to E0 minus 0.593 divided by N log of anode, concentration of anode by concentration of cathode. ಇದು ಫಾರ್ಮುಲಾ ಹಾಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇದು ಕ್ಯಾಥೋಡ್ ಆಗುತ್ತೆ, ಇದು ಆ್ಯನೋಡ್ ಆಗುತ್ತೆ. ಸೊ ಕ್ಯಾಥೋಡ್ಗೆ ವ್ಯಾಲ್ಯೂ ಇಷ್ಟೇ ಇದೆ. ನಾವು
ಸಾರಿ ಆ್ಯನೋಡ್ಗೆ ವ್ಯಾಲ್ಯೂ ಇಷ್ಟೇ ಇಟ್ಕೋತೀವಿ, ಕ್ಯಾಥೋಡ್ಗೆ ಏನು ವ್ಯಾಲ್ಯೂ ಹಾಕ್ತೀವಲ್ವ, ಹಿಯರ್ ಇಟ್ ಈಸ್. ಇದನ್ನು ಸ್ಕ್ವೇರ್ ಮಾಡಬೇಕು. ಯಾಕೆ ಸ್ಕ್ವೇರ್ ಮಾಡಬೇಕು ಅಂತಂದರೆ ಇದಕ್ಕೆ ಕೋಎಫಿಷಿಯಂಟ್ ಬಂದು 2 ಇದೆ. 2 ಬಂದರಿಂದ ಎನಿ ಕೋಎಫಿಷಿಯಂಟ್ ವಿಚ್ ಈಸ್ ವಿತ್ ದಿ ಎಲಿಮೆಂಟ್ ಅಂದರೆ ಐ ವಿಲ್ ರೈಸ್ ದಟ್ ಟು ದಿ ಪವರ್ಸ್. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಹಾಫ್ ಲೈಫ್ ಕೇಳಿದರೆ, ಹಾಫ್ ಲೈಫ್ ಆಲೆ ಕೊಟ್ಬಿಟ್ಟಿದ್ದಾರಲ್ಲಿ. ಸೊ ಹಾಫ್ ಲೈಫ್ ಅಂತಂದರೆ ದಿಸ್ ಈಸ್ ಅ ಫಸ್ಟ್ ಆರ್ಡರ್ ಕಂಡೀಷನ್. ಹಾಫ್ ಲೈಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಟಿ ಹಾಫ್. ಟಿ ಹಾಫಲ್ಲಿ ಇಲ್ಲಿ ಆಲ್ರೆಡಿ 5730 ಅಂತ ಕೊಟ್ಟಿದ್ದಾರೆ. ವಿಲ್ ಗೆಟ್ ಎ ವ್ಯಾಲ್ಯೂ ಆಫ್ ಕೆ ಇಯರ್. ಆ್ಯಂಡ್ ಇದಕ್ಕೆ ಫಾರ್ಮುಲಾ ಹಾಕಿದ್ರೆ ಕೆ ಈಸ್ ಈಕ್ವಲ್ ಟು 1/t 2.303 ಲಾಗ್ R0/R ಆಗುತ್ತೆ. ಕೆ ವ್ಯಾಲ್ಯೂ ಇದೆ, ಟಿ ಕಡೆ ಹಾಕಲಿ, ಕೆ ಇಲ್ಲ ಹಾಕಲಿ. ಏನು ಕೇಳಿರೋದಿಲ್ಲಿ ಏಜೇ ಕೇಳಿದ್ದಾನೆ. ಏಜ್ ಕೇಳ್ತಾ ಇದ್ದಾರೆ ಅಂದರೆ ದಟ್ ಈಸ್ ಟೈಮ್ ಕೇಳ್ತಾ ಇದ್ದಾರೆ. ಈ ಟೈಮ್ ಈ ಕಡೆ ಹಾಕಿ, ಕೆ ಕೆಳಗೆ ಹಾಕಿ. ಇಲ್ಲೇನು ಮಾಡ್ತೀರಾ ಅಂದರೆ R/R0/R ವ್ಯಾಲ್ಯೂ ಏನು ಹಾಕತ್ತೀರ ಅಂದರೆ 1/3/10 ಇದೆ. 1/3/10 ಅಂತ ಹಾಕಿದ್ರೆ ಇದು ಮೇಲೆ ಹೋಗುತ್ತೆ, 10/3 ಆಗುತ್ತೆ. ಸೊ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 10/3 ಅಂತಂದರೆ ಲಾಗ್ 3 ಇಲ್ಲೇ ಕೊಟ್ಟಿದ್ದಾರೆ. ಲಾಗ್ 10 ಬಂದು 1 ಬರುತ್ತೆ. ಓಕೆ, ಸೊ ಇದೆಲ್ಲ ಆನ್ಸರ್ ಸಿಗ್ತಾವೆ, ಈಸಿಯಾಗಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟು ಮೋಲಾರ್ ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ. ಮೋಲಾರ್ ಕಂಡಕ್ಟಿವಿಟಿ ಆಫ್ ಯಾವುದ್ರದ್ದು ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ, ಮೆಥನಾಯಿಕ್ ಆ್ಯಸಿಡ್ದು. ದಿಸ್ ಈಸ್ ಅ ಕಾನ್ಸಂಟ್ರೇಷನ್ ಆ್ಯಂಡ್ ದಿಸ್ ಈಸ್ ದಿ ಕಂಡಕ್ಟಿವಿಟಿ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಓಕೆ, ಕೋಲ್ರಾಸ್ಟ್ ಲಾ ಆಪ್ಷನ್ ಇದು. ಇವೆರಡನ್ನ ಆ್ಯಡ್ ಮಾಡ್ಕೊಳ್ಳಿ, ಲ್ಯಾಂಬ್ಡಾ ನಾಟ್ ಸಿಗುತ್ತೆ. ಆ್ಯಂಡ್ ನಮಗೊಂದು ಫಾರ್ಮುಲಾ ಇದೆ, ಆಲ್ಫಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಬೈ ಲ್ಯಾಂಬ್ಡಾ ನಾಟ್ ಎಮ್ ಅಂತ. ಲ್ಯಾಂಬ್ಡಾ ನಾಟ್ ಎಮ್ ಕ್ಯಾಲ್ಕುಲೇಟ್ ಮಾಡ್ಕೋತೀರಾ, ಇವೆರಡನ್ನ ಆ್ಯಡ್ ಮಾಡಿ. ಲ್ಯಾಂಬ್ಡಾ ಎಮ್ ಬಂದು ಆಲ್ರೆಡಿ ಕೊಟ್ಟಿದ್ದಾರೆ 46.1 ಅಂತ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಆಲ್ಫಾ ಸಿಗುತ್ತೆ. ಕೆ ಈಸ್ ಈಕ್ವಲ್ ಟು ಸಿ ಆಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ. ಸೊ ಏನು ಸಿಗುತ್ತೆ ನಮಗೆ, ಕ್ಯಾಲ್ಕುಲೇಟ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೇಳಿದ್ರೆ ಎಲ್ಲ ವ್ಯಾಲ್ಯೂಸು ಸಿಗ್ತಾ ಹೋಗ್ತವೆ. ಓಕೆ, ಸೊ ದ ಲಾಸ್ಟ್ ಪ್ರಾಬ್ಲಮ್ ಈಸ್ ರೌಲ್ಸ್ ಲಾ ಕೊಟ್ಟಿದ್ದಾರೆ. ಏನು ಕೇಳಿದರೆ, ಇಫ್ ಎ ಸೊಲ್ಯೂಷನ್ ಒಬೇಸ್ ರೌಲ್ಸ್ ಲಾ ಇಟ್ ವೇಪರ್ಸ್ ವುಡ್ ವೇರಿ ಲೀನಿಯರ್ಲಿ ಫ್ರಮ್ 0 ಟು ವೇಪರ್ ಆಫ್ ಪ್ಯೂರ್ ಸಾಲ್ವೆಂಟ್ ಆ್ಯಸ್ ಶೋನ್ ಇನ್ ದ ಕ್ಯಾಲ್ಕುಲೇಟ್ ದಿ ಎಕ್ಸ್ ಅಂತ ಕೇಳಿದ್ದಾರೆ. ಪಿ ಈಸ್ ಈಕ್ವಲ್ ಟು ಕೆ ಹೆಚ್ ಇಂಟು ಎಕ್ಸ್ ಕೇಳ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ದಿ ಎಕ್ಸ್ ವ್ಯಾಲ್ಯೂ ಅಂತ ಕೇಳ್ತಾರೆ. ರೌಲ್ಸ್ ಲಾ ಅಂತ ಕೇಳಿದರೆ, ಸಾರಿ, ದಿಸ್ ವಿಲ್ ಬಿಕಮ್ ಹೆನ್ರೀಸ್ ಲಾ. ಪಿ ಈಸ್ ಈಕ್ವಲ್ ಟು ಪಿ ನಾಟ್ ಇಂಟು ಎಕ್ಸ್ ಕೇಳಿದ್ದಾರೆ. ಓಕೆ, ದಿಸ್ ಈಸ್ ದಿ ಪಾರ್ಷಿಯಲ್ ವೇಪರ್ ಪ್ರೆಷರ್. ಲೀನಿಯರ್ ಆಗಿ ರೈಸ್ ಆಗ್ತಿದೆ. ಎಷ್ಟಿದೆ ಇದು, ದಿಸ್ ಈಸ್ 1.013 ಇಂಟು ಎಕ್ಸ್ ಏನಿದೆಯಲ್ಲ, ಎಕ್ಸ್ ಏನಿದೆ ಇಲ್ಲಿ, ದಿಸ್ ಈಸ್ ದಿ ಮೋಲ್ ಫ್ರ್ಯಾಕ್ಷನ್, ದಿಸ್ ಈಸ್ 0.4 ಹಾಕಿದ್ರೆ ಎರಡು ಮಲ್ಟಿಪ್ಲೈ ಮಾಡೋ ವ್ಯಾಲ್ಯೂ ಇಲ್ಲಿ ವೇಪರ್ ಪ್ರೆಷರ್ ಆಗಿರುತ್ತೆ. ಸೊ ದಿಸ್ ಈಸ್ ದಿ ಪ್ರಾಬ್ಲಮ್. ಇಷ್ಟು ಸೊಲ್ಯೂಷನ್ ಈ ಪೇಪರ್ ಇಷ್ಟು ಸಾಲ್ವ್ ಮಾಡಿದ್ವಿ. ಇನ್ ಕೇಸ್ ಇನ್ನೇನಾದ್ರು ಡೌಟ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.